ಐಶುಗೋಸ್ಕರ ಬಾಲ್ ತಗೊಂಡು ಹೋಗೋ ಬದಲು ಅವಳನ್ನೇ ಕರ್ಕೊಂಡ್ ಬಂದಿದ್ರೆ ಚೆನ್ನಾಗಿರ್ತಿತ್ತಲ್ಲ. ಮೇಡಮ್, ನಾವಿಬ್ರು ಒಟ್ಟಿಗೆ ಖುಷಿಯಾಗಿರೋಣ ಅಂತ ಬಂದಿದ್ದೀವಿ. ಈಗ ನೋಡಿ ಮೇಡಮ್, ಮಕ್ಕಳು ಮುಂದೆ ನಮಗೂ ಆಗ್ತವೆ. ಆವಾಗ ಮಕ್ಕಳು ನಮ್ಮಿಬ್ರು ಮಧ್ಯ ಬಂದಿರೋದಿದ್ದೇ ಇರುತ್ತೆ. ಆಗ ಮಕ್ಕಳ ಜೊತೆ ಐಶುನೋ ಪಿಂಕಿನೋ ಇಬ್ರು ಕರ್ಕೊಂಡ್ ಬಂದ್ರೆ ಆಯ್ತು ಬಿಡಿ ಮೇಡಮ್. ಇವತ್ತಂತೂ ನನಗೆ ಸಖತ್ ಖುಷಿ ಆಗ್ತಿದೆ ಸುಬ್ಬು. ಇಷ್ಟು ದಿನ ವೋಟಿಂಗು, ಪ್ರಚಾರ, ಸೋಲು ಗೆಲುವು, ಹೋರಾಟ ಇದ್ರಲ್ಲೇ ದಿನ ಕಳೆದು ಹೋಗ್ಬಿಡ್ತಾ ಇತ್ತು. ಎಷ್ಟೋ ದಿನ ಆದ್ಮೇಲೆ ನಾವು ಈ ತರ ಒಟ್ಟಿಗೆ ಪ್ರೀತಿಯಿಂದ ಆಚೆ ಬಂದಿದ್ದೀವಿ, ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ನಾನು ಇದನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊಂಡಿದ್ದೆ. ನಾನು ಅಷ್ಟೇ ಮೇಡಮ್. ಜೊತೆಗೆ ನಾವಿಬ್ರು ಒಂದು ಅದೃಷ್ಟನೂ ಮಾಡಿದ್ದೀವಿ. ಏನ್ ಅದೃಷ್ಟ? ಈಗ ನಾವಿಬ್ರು ಒಂದೇ ದಾರಿಯಲ್ಲಿದ್ದೀವಿ, ಒಂದೇ ವಿಷಯಕ್ಕೆ ಹೋರಾಡ್ತಾ ಇದ್ದೀವಿ. ಎಷ್ಟೋ ಸಂಸಾರದಲ್ಲಿ ಗಂಡ ಹೆಂಡತಿ ಇಬ್ರು ಬೇರೆ ಬೇರೆ ದುಡಿತಾ ಇರ್ತಾರೆ, ಬೇರೆ ಬೇರೆ ಆಗಿರ್ತಾರೆ. ಅವ್ರಿಬ್ರಿಗೂ ಕೆಲ್ಸದ ಮಧ್ಯ ಇಬ್ರು ಮೀಟ್ ಮಾಡೋದಕ್ಕೆ ಒಂದು ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಸಾಕಪ್ಪ ಅಂತ ಕಾಯ್ತಾ ಇರ್ತಾರೆ. ಆದ್ರೆ ನಾವು ಹಾಗಲ್ಲ. ನಾವು ಮಾಡ್ತಿರೋ ಕೆಲಸ ಆಗ್ಲಿ, ಅನ್ಕೊಂಡಿರೋ ಗುರಿ ಆಗ್ಲಿ, ಎರಡು ಒಂದೇ ಅಲ್ವಾ? ಹೌದು ಸುಬ್ಬು. ಎಷ್ಟೋ ಜನ ಜೋಡಿಗಳು ಬೆಂಗಳೂರಿಗೆ ಜೀವನ ಕಟ್ಕೊಳ್ಳೋದಕ್ಕೆ ಅಂತ ಬರ್ತಾರೆ. ಹಗ್ಲು ರಾತ್ರಿ ಕಷ್ಟಪಟ್ಟು ಸುಸ್ತಾಗಿ ಮತ್ತೆ ವಾಪಸ್ ಮನೆಗೆ ಹೋಗ್ತಾರಲ್ಲ, ಅವಾಗ ಅವ್ರಿಗೆ ಫೀಲ್ ಆಗುತ್ತೆ ನೋಡು. ನನ್ಗಿವಾಗ ಅದೇ ತರ ಫೀಲ್ ಆಗ್ತಾ ಇದೆ. ಅಂದವಾದ ಮನೆ, ಸುಂದರವಾದ ಸಂಸಾರ, ಮುದ್ದಾಗಿರೋ ಹುಡುಗ, ಪ್ರೀತಿಸೋ ಅಪ್ಪ ಅಮ್ಮ, ಈಗ ನನ್ ಬೆನ್ನ ಹಿಂದೆ ನಿಂತು ಬೆಂಬಲ ಕೊಡೋ ಜನಗಳು. ಈ ಶ್ರಾವಣಿ ಬದುಕು ಸಾರ್ಥಕ ಆಯ್ತು ಸುಬ್ಬು. ಬರೀ ಶ್ರಾವಣಿ ಬದುಕು ಅಲ್ಲ, ಶ್ರಾವಣಿ ಸುಬ್ರಹ್ಮಣ್ಯನ್ ಬದುಕು. ಸರಿ ಬನ್ನಿ ಆಗ. ಮನೆಯಲ್ಲಿ ತುಂಬಾ ದೊಡ್ಡ ಗಲಾಟೆ ಆಯ್ತು ಸುಬ್ಬು. ವಿಜಯಾಂಬಿಕಾಗೆ ನಾನು ನಿಮ್ ಜೊತೆ ಇರೋದನ್ನ ನೋಡಿ ಅನುಮಾನ ಬಂದಿದೆ. ಅಯ್ಯೋ ಹೌದಾ? ಆಮೇಲೆ ಏನಾಯ್ತು? ಹೆಂಗೆ ಹ್ಯಾಂಡಲ್ ಮಾಡಿದೆ ಮದನ್? ಅಯ್ಯೋ, ನಾನು ಏನೇನೋ ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿದ್ದೀನಿ. ನಾನು ನಿಮ್ ಜೊತೆ ಇರೋದೇ ನಿಮ್ಮನ್ನ ಸೋಲ್ಸೋದಕ್ಕಂತ ಹೇಳಿದ್ದೀನಿ. ಹಾಗೆ ನೋಡಿದ್ರೆ ನಾನು ಈಗ ಅವಳ ಜೊತೆ ಇರೋದೇ ಅವಳನ್ನ ಸೋಲ್ಸೋದಕ್ಕೆ. ಆದ್ರೆ ಈಗ ಅವಳಿಗೆ ಅನುಮಾನ ಬರದೇ ಇರೋ ತರ ನಾನು ನಡ್ಕೋಬೇಕಲ್ಲ. ಮದನ್, ನಾನು ಹೇಳಿದ್ನಲ್ಲ, ನೀನು ಅವಳಿಗೆ ಗೊತ್ತಾಗ್ದಿರೋಂಗೆ ನಮಗೆ ಸಪೋರ್ಟ್ ಮಾಡಿದ್ರು ಒಂದೇ, ಬಿಟ್ರು ಒಂದೇ, ನಾವು ಗೆದ್ದೇ ಗೆಲ್ತೀವಿ. ಅದೆಲ್ಲ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನಾನು ಇಷ್ಟೆಲ್ಲ ಸಪೋರ್ಟ್ ಮಾಡ್ತಿರೋದು ನನ್ನ ಸಮಾಧಾನಕ್ಕೆ, ನನ್ನ ಪ್ರಾಯಶ್ಚಿತ್ತಕ್ಕೆ. ಅದಕ್ಕೋಸ್ಕರನಾದ್ರೂ ನಾನು ಶ್ರಾವಣಿಗೆ ಹೆಲ್ಪ್ ಮಾಡಲೇಬೇಕು. ಸರಿ, ನಿನ್ನಿಷ್ಟ ಮದನ್. ಆದ್ರೆ ಹುಷಾರಾಗಿರೋ. ವಿಜಯಾಂಬಿಕಾ ಎಂತೋಳು ಅಂತ ನಿನಗೆ ಗೊತ್ತು. ಆ ವಿಜಯಾಂಬಿಕಾ ಏನೇ ಪ್ಲಾನ್ ಮಾಡಿದ್ರು ಅದ್ರ ಬಗ್ಗೆ ನಿಮ್ಮ ಹತ್ರ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ರಾಮನಿಗೆ ಪುಟ್ಟ ಅಳಿಲು ಸೇವೆ ಮಾಡಿದ ಹಾಗೆ ನಾನು ನಿಮ್ಗೆ ಚಿಕ್ಕ ಸಹಾಯ ಮಾಡ್ತಿದ್ದೀನಿ ಅಷ್ಟೇ. ಅದು ಮಾಡ್ತೀವಿ, ಇದು ಮಾಡ್ತೀವಿ, ಅದು ಕೊಡಿಸ್ತೀವಿ, ಇದು ಕೊಡಿಸ್ತೀವಿ ಅಂತ ಆಶ್ವಾಸನೆ ಕೊಡೋದು. ಆದ್ರೆ ನೀವು ಸ್ಟೂಡೆಂಟ್ಸ್ ಜೊತೆ ಒಬ್ಬ ಫ್ರೆಂಡ್ ತರ ಮಾತಾಡಿದ್ರಿ ಮೇಡಮ್. ಅವರು ಅಷ್ಟೇ, ನಿಮ್ಮನ್ನ ನಮ್ಮಲ್ಲೇ ಒಬ್ರು ಅಂತ ಅಂದ್ಕೊಂಡು ಲೀಡರ್ನ ಗೆಲ್ಲಿಸ್ತಾ ಇದೀವಿ ಅನ್ನೋ ಹಾಗೆ ಮಾತಾಡಿದ್ರು ನಿಮ್ ಜೊತೆ. ನಮಗೂ ಅದೇ ಅಲ್ವಾ ಸುಬ್ಬು ಬೇಕಾಗಿರೋದು. ನಾನು ಲೀಡರ್ ಅಲ್ಲ, ಅವರಲ್ಲಿ ಒಬ್ಳು ಅಂತ. ಮದನ್ ಕಾಲ್ ಮಾಡ್ತಾ ಇದ್ದಾನೆ. ಏನ್ ಇನ್ಸ್ಪೆಕ್ಟರ್, ನೀವೇನಿಲ್ಲಿ? ಅದು ನಾನ್ ಕೇಳ್ಬೇಕು. ನೀವ್ ಇಲ್ಲಿ ಯಾಕೆ ಬಂದಿದ್ದೀರಾ? ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಏನ್ ಇನ್ಸ್ಪೆಕ್ಟ್ರೆ, ಮತ್ತೆ ಎನ್ಕ್ವೈರಿ ಮಾಡ್ತಾ ಇದ್ದೀರಾ? ನೀವ್ಯಾಕೆ ಹೀಗೆ ಬೆನ್ನ ಹಿಂದೆ ಬಿದ್ದಿರೋ ಬೇತಾಳೆ ತರ ನಮ್ಮಿಂದನೇ ಸುತ್ತಾ ಇದ್ದೀರಾ? ನಾವಿಲ್ಲಿ ಕಾಲೇಜ್ಗೆ ಪ್ರಚಾರಕ್ಕೆ ಅಂತ ಬಂದಿದ್ವಿ. ಪ್ರಚಾರ ಮುಗಿಸ್ಕೊಂಡ್ವಿ, ಈಗ ಹೋಗ್ತಾ ಇದೀವಿ. ನಾವು ನಿಮ್ಮನ್ನ ಚೆಕ್ ಮಾಡ್ಬೇಕು. ನಮ್ಗೆ ಕಂಪ್ಲೇಂಟ್ ಬಂದಿದೆ. ಇನ್ಸ್ಪೆಕ್ಟ್ರೆ, ಇದ್ಯಾಕೋ ಅತಿ ಆಯ್ತು. ಪದೇ ಪದೇ ಬಂದು ನಮ್ಮನ್ನ ಚೆಕ್ ಮಾಡ್ಬೇಕು ಅಂದ್ರೆ ಸರಿ ಹೋಗಲ್ಲ. ನೋಡ್ರಿ, ಇದು ನಮ್ ಡ್ಯೂಟಿ. ನಮ್ಗೆ ಒಂದ್ಸಲಿ ಅಲ್ಲ 100 ಸಲ ಕಂಪ್ಲೇಂಟ್ ಬಂದ್ರು ನಾವು ಎನ್ಕ್ವೈರಿ ಮಾಡ್ಲೇಬೇಕು. ನೋಡಿ ಇನ್ಸ್ಪೆಕ್ಟರ್, ದಯವಿಟ್ಟು ನಮಗ್ ತೊಂದರೆ ಕೊಡ್ಬೇಡಿ. ನಾವಿನ್ನೂ ಬೇರೆ ಕಾಲೇಜಸ್ಗೆ ಹೋಗ್ಬೇಕು, ಪ್ರಚಾರ ಮಾಡ್ಬೇಕು. ಇದನ್ನೆಲ್ಲ ಮುಗಿಸ್ಕೊಂಡು ನಾನೇ ಬೇಕಿದ್ರೆ ಸಂಜೆ ಸ್ಟೇಷನ್ಗೆ ಬರ್ತೀನಿ, ನಿಮ್ ಜೊತೆ ಮಾತಾಡ್ತೀನಿ. ದಯವಿಟ್ಟು ಈಗ ನಮ್ ಕೆಲಸ ಮಾಡಕ್ ಬಿಡಿ. ನೀವು ಅಷ್ಟೇ, ನಮ್ಗೆ ನಮ್ ಕೆಲಸ ಮಾಡಕ್ ಬಿಡಿ. ನಿಮ್ಮನ್ನ ಚೆಕ್ ಮಾಡಿ ನಾವು ಇಲ್ಲಿಂದ ಹೊರಡ್ತೀವಿ. ಒಂದ್ ವೇಳೆ ಏನು ಸಿಕ್ಕಿಲ್ಲ ಅಂದ್ರೆ ನೀವು ಆರಾಮಾಗಿ ಹೋಗ್ಬೋದು. ಏನು ಸಿಗ್ಲಿಲ್ಲ ಅಂದ್ರೇನಾ? ಇನ್ಸ್ಪೆಕ್ಟ್ರೆ, ಏನ್ ಮಾತಾಡ್ತಾ ಇದೀರಾ ನೀವು? ಅಲ್ಲ, ಅಷ್ಟಕ್ಕೂ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದಾದ್ರು ಯಾರು? ನೋಡ್ರಿ, ನಮ್ಗೆ ಅನ್ನೋನ್ ನಂಬರ್ ಇಂದ ಒಂದು ಕಾಲ್ ಬಂದಿದೆ. ಶ್ರಾವಣಿ ಅವರು ಸ್ಟೂಡೆಂಟ್ಸ್ಗೆಲ್ಲ ಡ್ರೆಸ್ ಸಪ್ಲೈ ಮಾಡಿ ಪ್ರಚಾರ ಮಾಡ್ತಾ ಇದಾರೆ ಅಂತ. ಏನ್ ಹೇಳ್ತಾ ಇದೀರಾ ಇನ್ಸ್ಪೆಕ್ಟರ್? ನಿಮ್ ಮಾತು ಹಿಡಿತದಲ್ಲಿರ್ಲಿ. ನೋಡ್ರಿ, ನಾನೇನ್ ಸುಮ್ನೆ ಮಾತಾಡ್ತಾ ಇಲ್ಲ. ಕಂಪ್ಲೇಂಟ್ ಬಂದಿದೆ, ಅದಕ್ಕೆ ಎನ್ಕ್ವೈರಿ ಮಾಡ್ತಾ ಇದೀವಿ. ಈಗಲೇ ನಿಮ್ ಬ್ಯಾಗ್ ನ ಚೆಕ್ ಮಾಡ್ಬೇಕು. ಇನ್ಸ್ಪೆಕ್ಟರ್, ಇದ್ಯಾಕೋ ಅತಿ ಆಯ್ತು. ಬಿಡು ಸುಬ್ಬು, ಇವ್ರಿಗೇನೋ ಅನುಮಾನ ಬಂದಿದೆ ಅಲ್ವಾ? ಚೆಕ್ ಮಾಡ್ರಿ.
ತಗೊಳ್ಳಿ. ಪ್ರತಿ ಸಲ ಒಂದಲ್ಲ ಒಂದು ಕಾರಣ ಇಟ್ಕೊಂಡು ನಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇನ್ಸ್ಪೆಕ್ಟ್ರು. ಅಧಿಕಾರನ ದುರುಪಯೋಗ ಪಡಿಸ್ಕೋತಾ ಇದ್ದಾರೆ. ಇನ್ಸ್ಪೆಕ್ಟ್ರೆ, ಇವಾಗ ಏನು ಸಿಗ್ಲಿಲ್ಲ ಅಂದ್ರೆ ನಾನು ಹೈಯರ್ ಅಥಾರಿಟೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಈಗೇನು ಹೇಳ್ತೀರಾ? ಅವತ್ತೇನೋ ನಿಮ್ಮ ಮನೆಗೆ ಯಾರೋ ಬಂದ್ರು ಈ ವಸ್ತುಗಳನ್ನ ಇಟ್ರು ಅಂತ ಹೇಳಿ ತಪ್ಪಿಸ್ಕೊಂಡ್ರಿ, ಆದ್ರೆ ಈಗೇನು ಹೇಳ್ತೀರಾ? ಇದನ್ನ ಯಾರೋ ಇಟ್ರು ಅಂತ ಹೇಳಿ ಸುಳ್ಳು ಹೇಳ್ತೀರಾ? ಇಂಥ ಸುಳ್ಳುಗಳೆಲ್ಲ ಈಗ ನಡೆಯಲ್ಲ. ರೀಪಿಸಿ ಅವ್ನ ಅರೆಸ್ಟ್ ಮಾಡ್ರಿ. ಸರ್ ಒಂದ್ ನಿಮಿಷ. ಇಲ್ಲ, ಅದು ಈ ಬ್ಯಾಗ್ ಹೆಂಗ್ ಬಂತಂತಾನೆ ಗೊತ್ತಿಲ್ಲ ಇನ್ಸ್ಪೆಕ್ಟ್ರೆ. ರೀ, ಕಣ್ಣಾರ ಕಣ್ಮೇಲೋ ನೀವ್ ಹೇಳೋ ಮಾತು ನಂಬಕ್ಕೆ ನಾನೇನ್ ದಡ್ಡ ಅಲ್ಲ. ಸಾಕ್ಷಿ ಸಮೇತ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ದೀರಾ. ಮೀಡಿಯಾದವರೆಲ್ಲ ಇಲ್ಲಿಗೆ ಹೇಗ್ರಿ ಬಂದ್ರು? ಸರ್, ನಿಮ್ಗೆ ಹೆಂಗ್ ಕಾಲ್ ಬಂದಿರುತ್ತೋ ಅದೇ ತರ ಅವ್ರಿಗೂ ಕಾಲ್ ಬಂದಿದೆ ಸರ್. ಇದೆಲ್ಲ ಪ್ಲಾನ್ ಪ್ರಕಾರ ನಡೀತಾ ಇದೆ ಸರ್. ಸರಿ, ಅವ್ರು ನಾವು ಕರ್ಕೊಂಬನ್ರಿ. ಸರಿ ಸರ್, ಶ್ರಾವಣಿ ಮೇಡಮ್ ಅವ್ರನ್ನ ಯಾಕೆ ಅರೆಸ್ಟ್ ಮಾಡಿದ್ದೀರಾ? ಮೇಡಮ್, ನಿಮ್ಮ ಮೇಲೆ ಬಂದಿರೋ ಆರೋಪ ಸತ್ಯನಾ? ನೀವು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದೀರಂತೆ. ಹೇಳಿ ಮೇಡಮ್, ವಿದ್ಯಾರ್ಥಿಗಳನ್ನ ಕೆಟ್ಟ ದಾರಿಗೆ ತರ್ತಾ ಇದ್ದೀರಂತೆ. ನೋಡಿ, ಅವ್ರೀಗ ಏನು ಮಾತಾಡೋ ಹಾಗಿಲ್ಲ. ಮೀಡಿಯಾಗೆ ನಾನೇ ಆಮೇಲೆ ಬಂದು ಸ್ಟೇಟ್ಮೆಂಟ್ ಕೊಡ್ತೀನಿ. ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ವಿ. ದಯವಿಟ್ಟು ಈಗ ಜಾಗ ಬಿಡಿ. ರೀ, ಕರ್ಕೊಂಡು ಬನ್ನಿ.